2025 ವರ್ಷ ಆರಂಭದ ಬೆನ್ನಿಗೆ 2025-26ನೇ ಸಾಲಿನ ಬಜೆಟ್ ತಯಾರಿ ಪ್ರಕ್ರಿಯೆಗೂ ದಿನಗಣನೆ ಶುರುವಾಗಿದ್ದು, ರಾಜ್ಯದ ರಾಜಕೀಯ ಹಾಗೂ ಆರ್ಥಿಕ ವಲಯಗಳಲ್ಲಿ ಹೊಸ ಕುತೂಹಲ ಹುಟ್ಟಿಸಿದೆ. ಸಿಎಂ ಸಿದ್ದರಾಮಯ್ಯ ಅವರು ಈ ಬಾರಿ ಮಂಡಿಸಲಿರುವ 16ನೇ ಆಯವ್ಯಯವು ದಾಖಲೆಯ ಗಾತ್ರದ 4 ಲಕ್ಷ ಕೋಟಿ ರೂಪಾಯಿ ಮೀರಿ ದಾಖಲೆ ಸೃಷ್ಟಿಸುವ ನಿರೀಕ್ಷೆ ಮೂಡಿದೆ. ಬಜೆಟ್ ಗಾತ್ರವು ರಾಜ್ಯದ ಇತಿಹಾಸದಲ್ಲೇ ಭಾರಿ ಮಟ್ಟದಲ್ಲಿರುವ ಸಾಧ್ಯತೆಗಳು ಇವೆ. ಸಾಮಾಜಿಕ ಕಲ್ಯಾಣ, ಆರ್ಥಿಕ ಅಭಿವೃದ್ಧಿ, ಕೃಷಿ ಮತ್ತು ಶಿಕ್ಷಣದಂತಹ ಅನೇಕ ಪ್ರಮುಖ ಕ್ಷೇತ್ರಗಳಿಗೆ ಹೆಚ್ಚು ಅನುದಾನ ಮೀಸಲಾಗುವ ನಿರೀಕ್ಷೆ ಇದೆ. ರಾಜ್ಯದ ಸಾಲ ಭಾರ ಮತ್ತು ಹಣಕಾಸಿನ ಕೊರತೆ ಮತ್ತು ಜಿಎಸ್ಟಿ ಆದಾಯದ ಆಯಾಮಗಳು ಬಜೆಟ್ ಚರ್ಚೆಯ ಕೇಂದ್ರ ಬಿಂದುವು ಆಗಬಹುದು. ಸಿಎಂ ಸಿದ್ದರಾಮಯ್ಯ ಅವರು ಬಜೆಟ್ ಮಂಡನೆಗೆ ಪ್ರಸಿದ್ಧರಾಗಿರುವವರು. ಅವರ ಪೂರಕ ಹಣೆಬರಹವು ಆರ್ಥಿಕ ಸ್ಥಿತಿಗತಿಗೆ ತಕ್ಕಂತೆ ಜನಪರ ಯೋಜನೆಗಳನ್ನು ಒದಗಿಸಲು ಈ ಬಾರಿಯೂ ಸಿದ್ಧವಾಗಿದೆ. ಬಜೆಟ್ನಲ್ಲಿ ಕೃಷಿ ಸಾಲ ಮನ್ನಾ, ಮಹಿಳಾ ಮತ್ತು ಯುವಕರಿಗಾಗಿ ಹೊಸ ಯೋಜನೆಗಳು, ಉನ್ನತ ಶಿಕ್ಷಣ, ಸಬ್ಸಿಡಿ ಯೋಜನೆಗಳು ಮತ್ತು ಮೂಲಸೌಕರ್ಯ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ಸಿಗುವ ನಿರೀಕ್ಷೆ ಇದೆ. ಯೋಜನೆಗಳ ಒತ್ತಡ ಜೊತೆಗೆ ಅಭಿವೃದ್ಧಿಗೆ ಹಾಗೂ ಬೇಡಿಕೆಗಳಿಗೂ ಮುಖ್ಯಮಂತ್ರಿಗಳು ಆದ್ಯತೆ ನೀಡಬೇಕಿದೆ. ಮುಂದಿನ ದಿನಗಳಲ್ಲಿ ನಡೆಯುವ ಈ ಸಭೆಗಳು ಮತ್ತು ಬಜೆಟ್ ಪೂರ್ವ ಸಭೆಗಳು ರಾಜ್ಯದ ಆರ್ಥಿಕ ಕಾರ್ಯಕ್ಷಮತೆಯನ್ನ ಪರಿಶೀಲಿಸಲಿವೆ, ಆದಾಯ ಉತ್ಪಾದನೆಯನ್ನ ನಿರ್ಣಯಿಸುತ್ತವೆ ಮತ್ತು ಹಿಂದಿನ ವರ್ಷದಿಂದ ಹಣಕಾಸಿನ ಅಂತರವನ್ನು ಗುರುತಿಸಲಿವೆ. ಸಭೆಯಲ್ಲಿ ಆದಾಯ ಉತ್ಪಾದನೆ ಮತ್ತು ತೆರಿಗೆ ತಂತ್ರಗಳನ್ನು ರೂಪಿಸಲಿದ್ದು, ತಜ್ಞರ ಅಭಿಪ್ರಾಯವನ್ನ ಮುಖ್ಯಮಂತ್ರಿಗಳು ಸಂಗ್ರಹಿಸಲಿದ್ದಾರೆ. 2023-24ನೇ ಸಾಲಿನ ಬಜೆಟ್ ಗಾತ್ರ 3.27 ಲಕ್ಷ ಕೋಟಿ ರೂಪಾಯಿ ಇದ್ದದ್ದು 2024-25ನೇ ಸಾಲಿಗೆ 3.71 ಲಕ್ಷ ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ. ಈ ಪ್ರಗತಿಯ ದೃಷ್ಟಿಯಿಂದ 2025-26ನೇ ಸಾಲಿನ ಬಜೆಟ್ ಗಾತ್ರವು 4 ಲಕ್ಷ ಕೋಟಿ ರೂಪಾಯಿ ಮೀರುವ ಸಾಧ್ಯತೆಗಳು ಇವೆ ಎನ್ನುವ ಅಂದಾಜು ಈಗಾಗಲೇ ಮೂಡ್ತಾ ಇದೆ. ಈ ಕಾರಣದಿಂದ ಹೊಸ ಬಜೆಟ್ ಬಗ್ಗೆ ಈಗಿನಿಂದಲೇ ಭಾರಿ ಕುತೂಹಲ ಬೆಳೀತಾ ಇದೆ. ರಾಜ್ಯದ ಆರ್ಥಿಕ ಪರಿಸ್ಥಿತಿ, ಅಭಿವೃದ್ಧಿ ಯೋಜನೆಗಳು ಮತ್ತು ಜನಸಾಮಾನ್ಯರ ನಂಬಿಕೆಗಳಿಗೆ ಬಜೆಟ್ ಪ್ರಮುಖ ಪ್ರಮಾಣ ವಚನವಾಗಿ ಪರಿಣಮಿಸುತ್ತದೆ. ರಾಜ್ಯದ ವೈಯಕ್ತಿಕ ಬಂಡವಾಳ ಹೂಡಿಕೆ, ಕೃಷಿ ಅಭಿವೃದ್ಧಿ, ಕೈಗಾರಿಕಾ ವೃದ್ಧಿ, ಶಿಕ್ಷಣ, ಆರೋಗ್ಯ ಮತ್ತು ಮೂಲ ಸೌಕರ್ಯ ಯೋಜನೆಗಳಿಗೆ ಬಜೆಟ್ ಎಚ್ಚರಿಕೆಯು ಪ್ರಮುಖವಾಗಿದೆ. ಮುಂದಿನ ಬಜೆಟ್ ರಾಜ್ಯದ ಆರ್ಥಿಕತೆಯ ಮುನ್ನೋಟ ನೀಡಲು ಮತ್ತು ಆಡಳಿತಾತ್ಮಕ ಆಶಾವಾದವನ್ನು ಉತ್ತೇಜಿಸಲು ಪ್ರಮುಖ ಪಾತ್ರ ವಹಿಸಲಿದೆ. 2025-26ನೇ ಸಾಲಿನ ಬಜೆಟ್ ಹೇಗೆ ರೂಪುಗೊಳ್ಳುತ್ತದೆ ಎಂಬ ನಿರೀಕ್ಷೆಯು ಜನರಲ್ಲಿ ನಂಬಿಕೆ ಹುಟ್ಟಿಸುವಂತೆ ಮಾಡಬೇಕಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.